ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಹತ್ತು ಮುಖ ಎಲ್ಲ ದಪ್ಪ ಆಗಿದೆ, ನೋಡ್ತಾ ಇರ್ಬೋದು. ಅಂದರೆ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬ ಜನ ಒಳ್ಳೊಳ್ಳೆ ಒಂದು ಕಮೆಂಟ್ಸ್ಗಳನ್ನ ಹಾಕ್ತಾಯಿದ್ದೀರಾ. ಕಮೆಂಟ್ಸ್ಗಳನ್ನ ನೋಡಿ ತುಂಬ ಖುಷಿ ಆಯಿತು, ಮನ್ಸಿಗೆ ಸಮಾಧಾನವೂ ಆಯಿತು. ಏನೋ ಒಂಥರ ವಿಡಿಯೋ ಹಾಕಿದ್ಮೇಲೆ ಆ ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಹೇಳ್ಕೊಂಡು ವಿಡಿಯೋನ ಮಾಡಿಕೊಂಡು ಹಾಕಿದ್ಮೇಲೆ ಇವಾಗ ಮನಸ್ಸು ಏನೋ ರಿಲೀಫ್ ಅಂತ ಅನಿಸ್ತಾ ಇದೆ. ಏನೋ ಅಂಥ ಕಷ್ಟ ಏನಿಲ್ಲ, ಆರಾಮಾಗಿರ್ಬೋದು ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಒಂಥರ ಮನಸ್ಸು ಭಾರ ಅನಿಸ್ತಾ ಇತ್ತು. ಕೆಲವ್ರದ್ದು ವಿಡಿಯೋಸ್ನ ನೋಡ್ತಾ ಇರಬೇಕಾದ್ರೆ ಈ ಥರದ್ದೆಲ್ಲ ಒಂದಿಷ್ಟು ವೀಡಿಯೋಸ್ ಹಾಕ್ಬೇಕಾದ್ರೆ ಏನಕ್ಕೆ ಈ ಥರ ವೀಡಿಯೋ ಮಾಡಿ ಹಾಕ್ತಾರೆ, ಚೆನ್ನಾಗಿರೋದನ್ನು ಮಾತ್ರ ತೋರಿಸ್ಕೊಬೋದಲ್ವಾ? ಈ ಥರದ್ದೆಲ್ಲ ತೋರಿಸ್ಕೊಂಡ್ರೆ ಸುಮ್ಮನೆ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಒಂಥರ ಅನ್ಸಲ್ವಾ ಅಂತ ನಂಗೆ ಅನ್ನಿಸ್ತಾ ಇತ್ತು. ಬಟ್ ಇವತ್ತು ನಾನು ಅದೇ ಥರದ್ದು ವೀಡಿಯೋ ನಾನು ಮಾಡಿ ಹಾಕಿದಾಗ ಅವ್ರು ಏನಕ್ಕೆ ವೀಡಿಯೋ ಮಾಡಿ ಹಾಕ್ತಾರೆ ಅನ್ನೋದು ಇವಾಗ ಅರ್ಥ ಆಯಿತು. ಸೊ ಮನ್ಸಿಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಯಾರ ಹತ್ರನೂ ಹೇಳ್ಕೊಳ್ದೇ ಇರೋದನ್ನು ಈ ಥರ ನಾವು ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಮನಸ್ಸಿಗೆ ಖುಷಿ ಆಗುತ್ತೆ ಅಂತ. ಸೊ ತುಂಬ ಜನ ತುಂಬ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದೀರಾ. ಏನೂ ಯೋಚನೆ ಮಾಡಬೇಡಿ, ಒಳ್ಳೆಯದಾಗುತ್ತೆ ಅಂತೆಲ್ಲ ಹೇಳಿದ್ದೀರಾ. ತುಂಬ 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 ಧನ್ಯವಾದಗಳು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಹೇಳ್ತೀವಲ್ಲ, ನೋಡಿದ್ರೂ ಯಾರೋ ಏನಾಗಿದೆ ಅಂತ ಕೇಳಲ್ಲ. ಬಟ್ ನೀವು ಎಲ್ಲೋ ಇತ್ತು ನನ್ನ ವಿಡಿಯೋಸ್ನ ನೋಡಿ ನನ್ನ ಜೊತೆ ಮಾತಾಡದೇ ಇದ್ರೂ ಒಂದು ಕಮೆಂಟ್ಸ್ ಮೂಲಕ ನನಗೆ ಒಂದೊಳ್ಳೆ ಪಾಸಿಟಿವ್ ವೈಬ್ನ ಕೊಡ್ತಾ ಇದ್ದೀರಲ್ವ, ಅದಕ್ಕಿಂತ ಖುಷಿ ಇನ್ಯಾವುದೂ ಇಲ್ಲ. ಏನಾಯಿತು ಏನು ರೀಸನ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಆದಷ್ಟು ಬೇಗ ಹೇಳ್ತೀನಿ, ಏನಾಗ್ತಾಯಿದೆ ಅಂತೆಲ್ಲ ಹೇಳ್ತೀನಿ. ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಏನಕ್ಕಪ್ಪ ಅಂತಂದರೆ ಬೆಳಗ್ಗೆಯಿಂದ ಸ್ವಲ್ಪ ಹಂಗೆ ಬೇಜಾರಾಗ್ತಾಯಿತ್ತಲ್ವ, ಮನೆಯಲ್ಲೇ ಇದ್ದೆ. ಈ ಶುಕ್ರವಾರ ಒಂದು ಫಂಕ್ಷನ್ ಇದೆ, ಅಂದರೆ ನಮ್ಮ ಮನೆಯವರ ಫ್ರೆಂಡ್ ಪಾಪದು ನಾಮಕರಣ ಇದೆ. ಸೊ ಅವರು ಕರೆದಿದ್ರು, ಶುಕ್ರವಾರ ಇದೆ, ಅದಕ್ಕೆ ಬಟ್ಟೆ ತರೋಕ್ಕೆ ಅಂತೇಳಿ ಪಾಪುಗೆ ಹೋಗ್ತಾಯಿದ್ದೀವಿ. ನಾನು ಮತ್ತು ಇನ್ನೊಬ್ಬರು ಅಕ್ಕ ಬರ್ತಾರೆ, ನಾನು ಇಬ್ಬರು ಹೋಗ್ಬಿಟ್ಟು ಪಾಪುಗೆ ಬಟ್ಟೆ ತರೋಣ ಅಂತೇಳಿ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಒಳ್ಳೆ ಒಂದು ಯಾರ ಜೊತೆನಾದರೂ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡು ಚೆನ್ನಾಗಿ ಅವ್ರ ಜೊತೆ ಕ್ಲೋಸಾಗಿ ಇದ್ಕೊಂಡು ನನ್ನ ಏನೇ ಫೀಲಿಂಗ್ಸ್ ಇದ್ರೂ ಅವ್ರ ಜೊತೆ ಹೇಳ್ಕೊಂಡು ಇರಬೇಕು ಅಂತ ಅನ್ಕೋತೀನಿ. ಬಟ್ ನಾನು ಯಾರ ಜೊತೆ ಚೆನ್ನಾಗಿರ್ತೀನೋ ಅವ್ರ ಜೊತೆ ನಂಗೆ ಲೈಫ್ ಲಾಂಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಥರ ಏನಾದರೂ ಒಂದು ಫೋಟೋ ಹೊಡೆದು ಪೋಸ್ಟ್ ಹಾಕೋದಿರ್ಬೋದು, ಒಂದು ವಿಡಿಯೋ ಮಾಡಿ ಹಾಕೋದಿರ್ಬೋದು, ಅದು ಹಾಕಿದ ತಕ್ಷಣವೇ ಅಲ್ಲೇ ಮಾರನೇ ದಿನಕ್ಕೇ ನಮ್ಮದು ಅವ್ರದ್ದು ಸಂಬಂಧ ಮುಗ್ದೇ ಹೋಗಿರುತ್ತೆ. ಈ ಜನಗಳು ಯಾಕೆ ಹಿಂಗೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನನಗೆ ಅವ್ರ ಜೊತೆ ತುಂಬ ಸಲ ಹೊರಗಡೆ ಹೋಗಿದ್ದೀನಿ, ಅವ್ರ ಜೊತೆ ತುಂಬ ಸಲ ಫೋನಲ್ಲಿ ಮಾತಾಡ್ತೀನಿ. ಅವರು ನಮ್ಮ ಮನೆಗೆ ಬರ್ತಾರೆ, ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಎಲ್ಲನೂ ವಿಡಿಯೋ ಮಾಡಿ ಬೇರೆಯವರೆಲ್ಲ ಫ್ರೆಂಡ್ಸ್ ಜೊತೆ ಹೆಂಗಿರ್ತಾರೆ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕಂತ ಅನಿಸುತ್ತೆ. ಬಟ್ ಈ ಥರ ಆಗೋದ್ರಿಂದ ಅವ್ರನ್ನ ಜಾಸ್ತಿ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕೆ ಹೋಗ್ತಾಯಿಲ್ಲ. ಮತ್ತು ಅವ್ರು ನಮ್ಮ ಮನೆಗೆ ಬಂದ್ರೂ ನಾನು ವಿಡಿಯೋ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಒಂದೇ ಒಂದು ಸಲ ಮಾತ್ರ ಫೋಟೋ ತೆಗೆದ್ಬಿಟ್ಟು ಪೋಸ್ಟ್ ಮಾಡಿದೆ ಅಷ್ಟೇ. ಬಿಟ್ಟರೆ ಇನ್ನು ಅವ್ರ ಜೊತೆ ನಾನು ಯಾವುದೇ ಥರದ ವೀಡಿಯೋಸ್ ಮಾಡೋಕ್ಕೋಗಿಲ್ಲ. ಬಟ್ ಇವತ್ತು ಟ್ರೈ ಮಾಡ್ತೀನಿ, ನೋಡೋಣ. ಅವರು ವಿಡಿಯೋದಲ್ಲಿ ಕಂಫರ್ಟಬಲ್ ಇರ್ತಾರೆ, ಬಟ್ ಅವ್ರೇನು ಗಿಡಿಯೋ ಮಾಡಬೇಡ ಆ ಥರ ಏನೂ ಇಲ್ಲ. ನೋಡೋಣ, ಆದರೆ ಅವ್ರನ್ನ ತೋರಿಸ್ತೀನಿ, ಹಾಗೆ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ನನಗೀಗೆ ಸಪೋರ್ಟ್ ಮಾಡ್ತಾಯಿರಿ, ಹೋಗೋಣ. ಇವಾಗ ನೋಡ್ತಾ ಇರ್ಬೋದು, ನಾವಿಬ್ಬರು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಡ್ಕೊಂಡೇ ಹೋಗ್ಬೋದು, ಬಟ್ ತುಂಬ ಲೇಟ್ ಆಗುತ್ತೆ. ಆಲ್ರೆಡಿ ಲೇಟ್ ಆಗಿತ್ತು, ಮತ್ತು ನಾವು ನಡ್ಕೊಂಡು ಹೋಗಿ ನೋಡೋಕ್ಕೆ ಬರೋಷ್ಟು ಲೇಟ್ ಆಗುತ್ತೆ ಅಂತ ಆಟೋ ಮಾಡ್ಕೊಂಡೇ ಹೋದ್ವಿ. ನೋಡ್ತಾ ಇರ್ಬೋದು, ಇದು ಜಾಗ ಇಲ್ಲಿ ವಿಡಿಯೋ ತೋರಿಸಿದ್ದೀನಿ. ಈಗ ತುಂಬ ಜನ ಇವಾಗ ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರೋದು ಕೇಳ್ತಾ ಇರ್ತೀರ, ಯಾವ ಊರು ಅಂತ. ನಮ್ಮೂರು ನೇಮ್ತಿ. ಅಂದರೆ ಕೆಲವರು ನೇಮ್ತಿಲೇ ಇದ್ದು ನೇಮ್ತಿಗೆ ಹೋಗ್ತೀನಿ ಅಂತ ಹೇಳ್ತಿರಲ್ಲ ಅಂತೀರ. ಅದು ಹಾಗೆ ಅಕ್ಕಪಕ್ಕ ಊರು ನಮ್ಮದು ಸುರವನ್ನೇ ನೇಮ್ತಿ ಅಂತ, ಅದಕ್ಕೆ ಹಾಗೆ ಹೇಳ್ತೀನಿ ಅಷ್ಟೇ. ಇವಾಗ ಬಂಗಾರದ ಅಂಗಡಿಗೆ ಹೋಗಿದ್ವಿ. ಏನಕ್ಕೆ ಅಂತಂದರೆ ಉಂಗುರ ತೊಗೊಂಡು ಬರೋಣ ಅಂತ ಹೇಳಿ, ಅಂದರೆ ಬಂಗಾರದ್ದಲ್ಲ, ಬೆಳ್ಳಿದು ಉಂಗುರ ತರೋಣ ಅಂತ ಹೋಗಿದ್ವಿ. ಅವ್ರು ನಾಳೆ ತರಿಸ್ತೀವಿ, ನಾಳೆ ಬನ್ನಿ ಅಂತ ಅಂದರು. ಅದಕ್ಕೆ ಬೇಡ ಬಿಡು, ಬಟ್ಟೆನೇ ತೊಗೊಂಡೋದ್ರೆ ಆಯಿತು ಅಂತ ಮತ್ತೆ ಬಟ್ಟೆ ಅಂಗಡಿಗೆ ಹೋಗೋಣ ಅಂತ ಬಂದ್ವಿ.
ಹಂಗೆ ಐಬ್ರೋ ಮಾಡಿಸೋಣ ಅಂತ ಹೋದ್ವಿ. ಇಲ್ಲಿ ಇದು ಹೊಸ್ದಾಗಿ ನಾನು ಇವತ್ತೇ ಫಸ್ಟ್ ಹೋಗಿದ್ದು ಈ ಐಬ್ರೋ ಶಾಪ್ಗೆ. ಅಲ್ಲೇ ರಘುವಣ್ಣನ ಅಂಗಡಿ ಪಕ್ಕನೇ ಇದ್ದೆ ಇದು. ಅಲ್ಲಿಂದ ಬಟ್ಟೆ ಅಂಗಡಿಗೆ ಬಂದ್ವಿ, ಬಟ್ಟೆ ನೋಡ್ತಾ ಇದ್ವಿ. ತುಂಬ ಹೆಣ್ಮಕ್ಳಿಗೆ ಮಾತ್ರ ತುಂಬ ವೆರೈಟಿ ಕಲೆಕ್ಷನ್ಸ್ ಇರುತ್ತಲ್ವ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಬಟ್ಟೆಗಳು ಮಾತ್ರ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಕಾಣಿಸ್ತಾ ಇತ್ತು. ಸೊ ಅಲ್ಲೆಲ್ಲ ಬಟ್ಟೆ ಎಲ್ಲ ತಗೊಂಡು ಆಮೇಲೆ ಗೋಬಿ ತಿನ್ನೋಣ ಅಂತ ಹೇಳಿ ಹೋದ್ವಿ. ಇವತ್ತಿನ ಡೇ ನಾನು ಹೇಳ್ದಂಗೆ ಬೆಳಗ್ಗೆಯಿಂದ ಸ್ವಲ್ಪ ಸ್ಯಾಡಾಗೇ ಇದ್ದೆ. ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋದ್ಮೇಲೆ ಮೈಂಡು ಫ್ರೀ ಅಂತ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಎಲ್ಲಾದರೂ ಹೊರಗಡೆ ಹೋಗಿ ಜನಗಳ ಜೊತೆ ಇದ್ದರೆ ಯಾವುದೂ ನೆನಪಾಗಲ್ಲ. ಅದೇ ನಾವು ಒಬ್ಬರೇ ಒಂಟಿಯಾಗಿದ್ದರೆ ಎಲ್ಲನೂ ನೆನಪಾಗುತ್ತೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಗೋಬಿ ತಿನ್ನೋಣ ಅಂತೇಳಿ ಇಬ್ಬರು ಬಂದ್ವಿ. ಯಾವಾಗ ಬಂದ್ರೂ ಈ ಅಂಗಡಿಲೇ ಗೋಬಿ ತಿನ್ನೋದು. ನ್ಯಾಮ್ತಿಯವ್ರು ನೋಡ್ತಾ ಇದ್ದರೆ ನೋಡಿ, ಗಂಡ ಹೆಂಡ್ತಿ ಇಬ್ಬರು ಮಾಡ್ತಾ ಇರ್ತಾರಲ್ವ, ಅಲ್ಲಿ ಇದು ಸ್ಟಾಲು. ಚೆನ್ನಾಗಿ ಮಾಡ್ತಾರೆ ಗೋಬಿ, ನಂಗೆ ತುಂಬ ಇಷ್ಟ. ಅಲ್ಲಿಂದ ಮುಗಿಸ್ಕೊಂಡು ನಾನು ಅವ್ರ ಮನೆಗೇ ಹೋದೆ. ಅವ್ರ ಮನೆ ಇದು ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಲ್ವಾ. ಇವಾಗ ಅವ್ರ ಮನೆಯಿಂದ ನಮ್ಮ ಮನೆಗೆ ಬಂದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದೆ. ಐಬ್ರೋ ಮಾಡಿಸ್ದೆ, ನೋಡ್ಬೋದು. ಚೆನ್ನಾಗೇ ಮಾಡಲಿಲ್ಲ ಅನ್ನಿಸ್ತು ನನಗೇನೋ, ಇಷ್ಟನೇ ಆಗಲಿಲ್ಲ. ಒಂದಿಷ್ಟಿಷ್ಟು ಅಲ್ಲಲ್ಲಿ ಮತ್ತೆ ಗ್ಯಾಪ್ ಬಿಟ್ಟಿದ್ದು ಮಾಡ್ತಿದ್ರು. ಮಾಡಿ ಅಂತ ಹೇಳಿದ್ದಕ್ಕೇ ಅವಮ್ಮ ಸಿಟ್ಟು ಮಾಡ್ತಿತ್ತು. ಇದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೋಗಿದ್ದು. ಎಲ್ಲಿದೆ ಅಂದರೆ ನ್ಯಾಮ್ತಿಯವ್ರು ನೋಡ್ತಾ ಇದ್ದರೆ ಗೊತ್ತಿರುತ್ತೆ ಎಲ್ಲಿ ಅಂತಂದರೆ, ರಘುವಣ್ಣಂದು ಇದು ಗೋಲ್ಡ್ ಜ್ಯುವೆಲರಿ ಶಾಪ್ ಐತಲ್ಲ ರಘುವಣ್ಣಂದು, ಅದ್ರ ಪಕ್ಕ ಐತೆ. ಬ್ಯೂಟಿ ಪಾರ್ಲರು, ಅದೇನೋ ಹೆಸರಿತ್ತು, ಗಂಗಾನೋ ಏನೋ ಅಂತ ಹೆಸರಿತ್ತು. ನಿಜವಾಗ್ಲೂ ಒಂದಿಷ್ಟು ಇಷ್ಟ ಆಗಲಿಲ್ಲ. ಮಾತಾಡ್ಸೋದು ಅಷ್ಟೇ, ಕಸ್ಟಮರ್ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಹಂಗೆ ಮಾತಾಡ್ತಾರೆ. ಇಷ್ಟನೇ ಆಗಲಿಲ್ಲ ಸ್ವಲ್ಪನೂ. ನ್ಯಾಮ್ತಿಲಿ ರಘುವಣ್ಣನ ಅಂಗಡಿ ಪಕ್ಕ ಇದೆ. ಯಾರಾದರೂ ನ್ಯಾಮ್ತಿಯವ್ರು ನೋಡ್ತಾ ಇದ್ದು ಹೋದರೆ ನೋಡಿ. ಇವಾಗ ಬಟ್ಟೆ ತೊಗೊಂಡು ಬಂದೆ ಪಾಪುಗೆ. ಚೆನ್ನಾಗೈತೆ. ಯಾವುದು ತೊಗೊಬಂದೆ ಅಂತ ತೋರಿಸ್ತೀನಿ ತಡೀರಿ. ಇದು ಚೆನ್ನಾಗೈತೆ. ನಾವು ದೊಡ್ಡವ್ರದ್ದು ಬಟ್ಟೆ ತೊಗೋಬೋದು, ಸಣ್ಣ ಮಕ್ಕಳು ಬಟ್ಟೆ ತೊಗೊಳಕ್ಕಾಗಲ್ಲ ಅಂತಾರಲ್ಲ, ಹಂಗೆ ನಾನು ದೊಡ್ಡವ್ರದ್ದೇ ಟಾಪು ಪ್ಯಾಂಟು ವೇಲೋದು ಕೇಳಿದ್ದಕ್ಕೆ 400 ರೂಪಾಯಿಗೆ ಬರುತ್ತೆ ಅಂತ ಹೇಳಿದ್ರು. ಇದು ಮಾತ್ರ 400 ರೂಪಾಯಿ ಕೊಡೋಕ್ಕೂ ರೆಡಿ ಇಲ್ಲ. ಅಷ್ಟು ರೇಟ್ ಹೇಳ್ತಾರೆ. ಆರಾಮಾಗಿ ನಮ್ಮ ಬಟ್ಟೆ ತೊಗೋಬೋದು, ಸಣ್ಣ ಮಕ್ಕಳು ಬಟ್ಟೆ ತಗೊಳಕ್ಕಾಗಲ್ಲ. ಸೊ ಇವಾಗ ಬಟ್ಟೆ ತೊಗೊಂಡು ಅಲ್ಲಿ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಐಬ್ರೋ ಮಾಡಿಸ್ಕೊಂಡು ಮನೆಗೆ ಬಂದೆ. ಬೆಳಗ್ಗೆಯಿಂದ ಒಂಥರ ಡಿಸಪಾಯಿಂಟು. ಇವಾಗ ಮೈಂಡು ಸ್ವಲ್ಪ ರಿಲೀಫ್ ಅಂತ ಅನಿಸ್ತೈತೆ. ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ 6:40 ಆಗೈತೆ ಟೈಮು. ಇವಾಗ ನೋಡೋದ ಆಮೇಲೆ ಏನಾದರೂ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ತುಂಬ ಜನ ಇವಾಗ ನೋಡಿದೆ ಕಾಮೆಂಟ್ಸ್ ಎಲ್ಲ, ತುಂಬ ಜನ ಒಳ್ಳೊಳ್ಳೆ ಪಾಸಿಟಿವ್ ಕಾಮೆಂಟ್ಸ್ನ ಹಾಕಿದ್ದೀರಾ. ಮತ್ತು ಏನಾಯಿತು ಅಂತೆಲ್ಲ ಕೇಳ್ತಾ ಇದ್ದೀರಾ. ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಕ್ಲಾರಿಟಿ ಕೊಡ್ತೀನಿ. ಏನಿಲ್ಲ, ಮನೆಗಳದ್ದೇ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೂ ಇಲ್ಲ. ಗೊತ್ತಿಲ್ಲ ಅದೆಲ್ಲ ಯಾವಾಗ ಸಿಗುತ್ತೆ ಅಂತ. ಲೈಫಲ್ಲಿ ಎಷ್ಟೇ ಕಷ್ಟ ಏನೇ ಇದ್ರೂ ನಾವು ಇಷ್ಟಪಡೋ ಥರ ನಮಗಿಷ್ಟ ಬಂದಂಗೆ ನಡ್ಕೊಂಡ್ರೆ ಅಲ್ಲಿ ಎಂಥ ಕಷ್ಟನಾದರೂ ಸಹಿಸ್ಕೋಬೋದು ಅಂತ ಅನ್ಕೋತೀನಿ. ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ನಮ್ಮ ಮನಸ್ಸಲ್ಲಿರೋ ಭಾವನೆಗಳಿಗೆ ನಮಗೆ ಯಾವುದೇ ಥರದ ಬೆಲೆ ಇಲ್ಲ ಅಂತಂದಾಗ ಅಲ್ಲಿ ನಾವು ಆರ್ಭಟ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ. ಸೈಲೆಂಟಾಗಿ ಸುಮ್ಮನೆ ಇದ್ರೇ ಒಳ್ಳೆಯದು. ಸೊ ನಾನು ಇನ್ಮೇಲೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಫ್ ಹೇಗೆ ಕರ್ಕೊಂಡೋಗುತ್ತೋ ಹಾಗೇ ಹೋಗ್ತೀನಿ. ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟು ದಿನ ವಿಡಿಯೋಸ್ನ ಹಾಕೋಕ್ಕಾಗಿಲ್ಲ ಮೈಂಡ್ ಅಪ್ಸೆಟ್ಟಿಂದ. ಸೊ
ಇನ್ಮೇಲೆ ಡೈಲಿ ಹಾಕ್ತೀನಿ, ಸಪೋರ್ಟ್ ಮಾಡಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.